ಬಿಹಾರ ಚುನಾವಣೆಯ ಫಲಿತಾಂಶ ಈಗ ಏನಾಗಿದೆ ಅಂತ ಹೇಳಿ ನಿಮೋ ಸುನಾಮಿಗೆ ಮಹಾಗಠಬಂಧನ್ ತತ್ತರಿಸಿ ಹೋಗಿದೆ. ಬಿಹಾರದಲ್ಲಿ ಡಬಲ್ ಸೆಂಚುರಿಯನ್ನ ಎನ್ಡಿಎ ಬಾರಿಸಿದೆ. 201 ಪೋಲ್ ಡೈರಿ ಅಂತ ಹೇಳಿ 209ವರೆಗೂ ಕೂಡ ಕೊಟ್ಟಿದ್ರು. 205 209ವರೆಗೂ ಕೂಡ ಮೊದಲ ಬಾರಿಗೆ ಅಖಾಡಕ್ಕಿಳಿದಿದ್ದು ಪಿಕೆ ಡಕ್ಔಟ್ ಆಗಿದೆ. ಆಗುತ್ತೆ, ಫಸ್ಟ್ ಟೈಮ್ ಮ್ಯಾಚಿಗೆ ಇಳಿದಾಗ ಹಂಗೆ ಆಗುತ್ತೆ. ಬೌಲರ್ಗಳು ಯಾರಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಬೌಲರ್ಗಳು ಯಾರಾದರೂ ತುಂಬ ಫಾಸ್ಟ್ ಬೌಲರು ಚೆನ್ನಾಗಿರೋರು ಸ್ಪಿನ್ಗಿನ್ನ ಯಾರಾದರೂ ಹಾಕೋರಿದ್ರೆ ವಿಕೆಟ್ ಕೊಟ್ಟು ಹೋಗ್ಬಿಡ್ಬೇಕಾಗತ್ತೆ. ಕಳೆದ ಬಾರಿಗಿಂತ ಬಿಜೆಪಿಗೆ 17 ಸೀಟ್ ಬಂಪರ್ ಬಂದಿದೆ. ಜೆಡಿಯುಗೆ 38 ಸೀಟು, ಎಲ್ಜೆಪಿಗೆ 20 ಸೀಟ್ಗಳು ಹೆಚ್ಚುವರಿ ಬಂಪರ್ ಹೊಡೆದಿರೋದು. ಸೊ ಹಾಗಾಗಿ ನಿತೀಶ್ ಮತ್ತು ಮೋದಿಯವರ ಸುನಾಮಿಗೆ ಮಹಾಗಠಬಂಧನ್ ತತ್ತರಿಸಿದೆ. ಓಕೆ, ಶಬೀರ್ ಇದ್ದಾರೆ ನನ್ನ ಸಂಪರ್ಕಕ್ಕೆ. ಶಬೀರ್, ಯಾವ ರೀತಿಯಾಗಿ ದೆಹಲಿಯಲ್ಲಿ ಸೆಲೆಬ್ರೇಷನ್ ನಡೀತಾ ಇದೆ, ಮತ್ತೆ ಕಾಂಗ್ರೆಸ್ನವ್ರು ಕೇಳ್ತಾ ಇರುವಂಥದ್ದು ಇಷ್ಟೊಂದು ಹೆಂಗೆ ಬಂತು, 150 160 ಬರ್ಬೋದಾಗಿತ್ತು, ಬಟ್ 200+ ಆಗ್ಬಿಡ್ತಲ್ಲ ಅಂತ ಅವರಿಗೊಂದಿಷ್ಟು ಅನುಮಾನ ಬರ್ತಾ ಇದೆ. ಏನಂತ ಇದೆ ದೆಹಲಿ ವಲಯ? ನೋಡಿ, ಈ ಒಂದು ನಂಬರ್ಗಳೀಗ ಎಲ್ಲರಿಗೂ ಕೂಡ ಅಚ್ಚರಿಯನ್ನು ಮೂಡಿಸಿರುವಂಥದ್ದು. ಮತ್ತು ದೆಹಲಿಯಲ್ಲಿ ಭಾಳ ಮುಖ್ಯವಾಗಿ ದೊಡ್ಡ ಪ್ರಚಂಡ ಗೆಲುವಿಗೆ ಭಾಳಷ್ಟು ಸೆಲೆಬ್ರೇಷನ್ಗಳು ಕೂಡ ನಡೀತಾ ಇರುವಂಥದ್ದು. ದೆಹಲಿಯ BJP ಕಚೇರಿಯಲ್ಲೂ ಕೂಡ ಸಂಭ್ರಮಾಚರಣೆ ಮನೆ ಮಾಡಿತ್ತು. ಬೇರೆ ಬೇರೆ ಭಾಗದಿಂದ ಬಂದಂತಹ ಕಾರ್ಯಕರ್ತರು ಚುನಾವಣಾ ಅಂದರೆ ಏನು ಈ ಒಂದು ಫಲಿತಾಂಶವನ್ನು ಸಂಭ್ರಮಿಸಿದ್ರು. ಇನ್ನು ವಿರೋಧ ಪಕ್ಷಗಳು ಸಹಜವಾಗಿ ಈ ಒಂದು ಫಲಿತಾಂಶದ ಬಗ್ಗೆ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಈ ಹಿಂದಲಿಂದಲೂ ಕೂಡ ವೋಟ್ ಚೋರಿ ಆರೋಪವನ್ನು, EVM ಮೇಲಿನ ಆರೋಪವನ್ನು ಮಾಡ್ತಾ ಇದ್ದಂತಹ ಕಾಂಗ್ರೆಸ್ ಮತ್ತೆ ಸೇರಿದಂತೆ ಉಳಿದ ಪಕ್ಷಗಳು ಈ ಒಂದು ಫಲಿತಾಂಶವನ್ನು ಕೂಡ ಅನುಮಾನದಿಂದ ನೋಡುವಂತ ಕೆಲಸವನ್ನ ಮಾಡ್ತಾ ಇದ್ದಾವೆ. ಈ ಬಾರಿಯ ಚುನಾವಣೆಯ ಮೇಲೆ ಸಾಕಷ್ಟು ನಿರೀಕ್ಷೆಗಳನ್ನ RJD ಕಾಂಗ್ರೆಸ್ ಇಟ್ಕೊಂಡಿತ್ತು. ಕಳೆದ ಬಾರಿಗಿಂತ ಹೆಚ್ಚು ಸ್ಥಾನಗಳನ್ನ ಗೆಲ್ಲಬಹುದು ಅನ್ನುವಂತಹ ಲೆಕ್ಕಾಚಾರಗಳನ್ನ ಹಾಕೊಂಡಿತ್ತು. ಆದ್ರೆ ಈ ಎಲ್ಲಾ ಲೆಕ್ಕಾಚಾರಗಳು ಕೂಡ ತಲೆ ಕೆಳಗಾಳದಂತೆ ಕಾಣಿಸ್ತಾ ಇರುವಂತದ್ದು. ಬಹುತೇಕ BJP ಒಂದು ರೀತಿ ಕ್ಲೀನ್ ಸ್ವೀಪ್ ಮಾಡಿರುವಂತದ್ದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಹೀಗಾಗಿ ವಿರೋಧ ಪಕ್ಷಗಳಲ್ಲೂ ಕೂಡ ಒಂದು ರೀತಿಯಲ್ಲಿ ಈ ಫಲಿತಾಂಶ ನಡುಕವನ್ನ ಹುಟ್ಟಿಸಿರುವಂತದ್ದು ಅನುಮಾನ ಇಲ್ಲ. ಅದಾಗಿ ಈಗ ಒಂದಷ್ಟು ಸಮರ್ಥನೆಗಳನ್ನು ಮಾಡಿಕೊಳ್ಳಬೇಕು ಅನ್ನುವಂತಹ ಕಾರಣಕ್ಕೆ ಈ ಫಲಿತಾಂಶವನ್ನು ಅನುಮಾನದಿಂದ ನೋಡುವಂಥದ್ದು ಅಥವಾ ವೋಟ್ ಚೋರಿಯ ವಿಚಾರವನ್ನ ಮತ್ತಷ್ಟು ಮುನ್ನೆಲೆಗೆ ತರುವಂತ ಪ್ರಯತ್ನಗಳನ್ನ ಮಾಡಬಹುದು, ಅಥವಾ EVM ಕೂಡ ಕೆಲವೊಂದಿಷ್ಟು ನಾಯಕರು ಆರೋಪಿಸುವಂತ ಸಾಧ್ಯತೆಗಳನ್ನ ಕೂಡ ನಿರೀಕ್ಷೆ ಮಾಡಬಹುದು. ಅರುಣ್, ರೈಟ್. ಹಾಗೆ ಸಂಪರ್ಕದಲ್ಲಿರಿ ಶಬೀರ್. ಒಂದು ಕನ್ವಿನ್ಸಿಂಗ್ ವಿಕ್ಟ್ರಿ ಅನ್ನಂತೂ NDA ಪಡ್ಕೊಂಡಿದೆ. ಕನ್ವಿನ್ಸಿಂಗ್ ವಿಕ್ಟ್ರಿ ಅಂತ ಯಾಕೆ ಹೇಳ್ತಾ ಇದೀವಿ ಅದ್ರ ಡೀಟೇಲ್ಸ್ ಅನ್ನು ಕೊಡ್ತೀವಿ. ಅಮಿತ್ ಶಾ ಚುನಾವಣಾ ಭವಿಷ್ಯದ ಟ್ರೆಂಡಿ ವಿಚಾರ, 160+180 ಸೀಟು ನಮಗ್ ಸಿಗುತ್ತೆ ಅನ್ನೋ ವಿಶ್ವಾಸ ಅವ್ರದಿತ್ತು. ಸಾರ್ವಜನಿಕ ರ್ಯಾಲಿಯಲ್ಲಿ ಅಮಿತ್ ಶಾ ಭವಿಷ್ಯವನ್ನು ನುಡಿದಿದ್ರು. ನವೆಂಬರ್ 8ನೇ ತಾರೀಕು ಚುನಾವಣಾ ರ್ಯಾಲಿಯಲ್ಲಿ ಈ ಭವಿಷ್ಯವನ್ನ ನುಡಿಯಲಾಗಿತ್ತು. ಅಮಿತ್ ಶಾ ಭವಿಷ್ಯವನ್ನ ನೆನೆದು BJP ನಾಯಕರು, ಅದಕ್ಕೆ ಅಲ್ವಾ ಅಮಿತ್ ಶಾರನ್ನ ಚುನಾವಣಾ ಚಾಣಕ್ಯ ಅನ್ನೋದು, ಕರೆಕ್ಟ್ ಅಲ್ವಾ ಅವ್ರು ಹೇಳಿದ್ದು ಅಂತ ಹೇಳ್ತಾ ಇದ್ದಾರೆ. 243ರಲ್ಲಿ ನಮ್ಮದೇ ಗೆಲುವಾಗತ್ತೆ, ಪ್ರಚಂಡ ಗೆಲುವನ್ನು ನಾವು ಸಾಧಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ನನ್ನದೊಂದು ಕಳಕಳಿ ವಿಪಕ್ಷಗಳಲ್ಲಿ, ಪ್ರಾಬಬ್ಲಿ ಇಲ್ಲಿನ ಕಾಂಗ್ರೆಸ್ನ ಯಾರಾದರೂ ನಾಯಕರು ನೋಡ್ತಾ ಇದ್ರೆ, ಯಾವುದೇ ಕಾರಣಕ್ಕೂ ಬ್ರೂಟಲ್ ಮೆಜಾರಿಟಿಯನ್ನ ಕೊಡೋದಕ್ಕೆ ಹೋಗಬೇಡಿ, ನೀವು ಸ್ವಲ್ಪ ಗೇರಪ್ ಆಗಬೇಕು. बेलसंड वालों, चुनाव का नतीजा जानना चाहते हो क्या? जानना है क्या? अरे जोर से बोलो, जानना है क्या? तो मेरी बात याद रखना, 14 नवंबर 8 बजे बैलेट बॉक्स खुलेंगे, मतपेटियां खुलेगी, 9 बजे मतगणना शुरू होगा और 1 बजते बजते लालू राहुल की पार्टियों का सुपड़ा साफ होगा। बेलसंड वालों, चुनाव का नतीजा जानना चाहते हो क्या? जानना है, पहले चरण में लालू राहुल की पार्टी का सुपड़ा साफ हो गया। बिहार में ಸೊ ಗಮನಿಸಿದ್ರೆ ಇದು ಅಮಿತ್ ಶಾ ಅವರ ಚುನಾವಣಾ ಪ್ರಚಾರದ ಭಾಷಣದ ಭಾಗ ಆಗಿತ್ತು. ಈಗ ಇದೆಲ್ಲ ಟ್ರೆಂಡ್ ಆಗ್ತಾ ಇದೆ. ಈಗ ಇದನ್ನ ಇಟ್ಕೊಂಡು ಡೆಫಿನೆಟ್ಲಿ ಕಾಂಗ್ರೆಸ್ನವ್ರು ಹೇಳ್ತಾರೆ, ಇವ್ರು ಮುಂಚೆನೆ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ರಲ್ಲ ಮ್ಯಾಚ್ ಫಿಕ್ಸಿಂಗು ಅಂತ. ನೋಡೋಣ.